ಹಾಯ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ನನ್ನ ಚಾನಲ್ ಟೆಕ್ ಫಾರ್ ಕನ್ನಡಿಗಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಕ್ಕೋ ವಿಡಿಯೋದ ನಿಮಗೆ ನೋಟಿಫಿಕೇಶನ್ ಸೆಂಡ್ ಆಗಬೇಕು ಅಂದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡಿದ್ರೆ ಇವಾಗಲೇ ಅದರಿಂದ ನಮಗೆ ಸಪೋರ್ಟ್ ಸಿಗುತ್ತೆ, ನಿಮ್ಗೇನು ಲಾಸ್ ಆಗಲ್ಲ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿನ್ನೆ ತಾನೇ ನೋಡಿದ್ರಿ ನೀವು CMF ಅವ್ರದ್ದು ಒಂದು CMF ಫೋನ್ 1 ಒಂದು ಮೊಬೈಲ್ ಲಾಂಚ್ ಆಗಿದೆ. ತುಂಬಾ ಹೈಪ್ ಇರೋಂಥ ಮೊಬೈಲ್ ಅಂತಾನೆ ಅನ್ಬೋದು. ಯಾಕಂದ್ರೆ ನಥಿಂಗ್ಗೆ ಒಂದು ಹೈಪ್ ಅಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಯೂನಿಕ್ ಡಿಸೈನ್ಗಳನ್ನ ಲಾಂಚ್ ಮಾಡಿರೋ ಬ್ರ್ಯಾಂಡ್ ಅದು. ನಥಿಂಗು ಹೊಸ ಬ್ರ್ಯಾಂಡ್ ಆಗಿದ್ರು ಕೂಡ ತುಂಬಾ ಹೈಪ್ ಅನ್ನ ಕ್ರಿಯೇಟ್ ಮಾಡಿರೋ ಬ್ರ್ಯಾಂಡ್ ಅದು. ಸೊ ಅವ್ರದೇ ಆದಂತ ಸಬ್ ಬ್ರಾಂಚು CMF ಸಬ್ ಬ್ರ್ಯಾಂಡ್ CMF ಅವ್ರ ಕಡೆಯಿಂದ ಒಂದು ಎಂಟ್ರಿ ಲೆವೆಲ್, ಒಂದು ಮಿಡ್ ರೇಂಜ್ ಅಲ್ಲಿ ಒಂದು ಫೋನ್ ಲಾಂಚ್ ಮಾಡಿದ್ದಾರೆ. ಸೊ ನೆನ್ನೆ ನೋಡಿರ್ತೀರ ತುಂಬಾ ಜನ ಇವೆಂಟ್ನ. ಸೊ ನಾನು ಕೂಡ ನೋಡಿದೆ ಅದನ್ನ ಪೂರ್ತಿ. ಆ ಮೊಬೈಲ್ ಹೇಗಿದೆ ಅಂತ ನಾನು ಅನ್ಬಾಕ್ಸ್ ಮಾಡೋದಕ್ಕೆ ನನ್ನ ಹತ್ರ ಯಾವುದೇ ಮೊಬೈಲ್ ಇಲ್ಲ. ಸೊ ಏನಾದ್ರು ಪರ್ಚೇಸ್ ಮಾಡಿದ್ರೆ ಮುಂದೆ ರಿವ್ಯೂ ಮಾಡ್ತೀನಿ. ಸದ್ಯಕ್ಕೆ ಅದರ ಸ್ಪೆಸಿಫಿಕೇಶನ್ ಹೇಗಿದೆ, ಅದನ್ನ ಈ ಬಜೆಟಲ್ಲಿ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನೀವು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಥಿಂಗ್ ಫೋನ್ ತುಂಬಾ ಹೈಲೈಟ್ ಆಗೋದಕ್ಕೆ ಏನ್ ಕಾರಣ ಅಂತ ಗೊತ್ತು, ನಿಮ್ಗೂ ಎಲ್ರಿಗೂ ಗೊತ್ತು. ಯಾಕಂದ್ರೆ ತುಂಬಾ ಯೂನಿಕ್ ಆಗಿ ತುಂಬಾ ಡಿಫ್ರೆಂಟ್ ಆಗಿರೋ ಡಿಸೈನ್ ನ ಈ ನಥಿಂಗ್ ಫೋನ್ ಅಲ್ಲಿ ನಾವು ನೋಡಬಹುದು. ನಥಿಂಗ್ ಫೋನ್ ಅಲ್ಲಿ ನೋಡ್ತಿದ್ರೆ ಗ್ಲಿಫ್ ಇಂಟರ್ಫೇಸ್ ಮತ್ತೆ ಹಿಂದ್ಗಡೆ ಟ್ರಾನ್ಸ್ಪರೆಂಟ್ ಡಿಸೈನ್ ಯಾರು ಕೂಡ ಇಲ್ಲಿ ತನಕ ಆತರ ಕೊಟ್ಟೇ ಇರ್ಲಿಲ್ಲ. ಆತರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದಂತವ್ರು ನಥಿಂಗ್ ಬ್ರ್ಯಾಂಡು. ಸೊ ಈ ಫೋನ್ ಅಲ್ಲೂ ಕೂಡ ಡಿಸೈನ್ ಅದೇ ರೀತಿ ಚೇಂಜಸ್ ಮಾಡಿದ್ದಾರೆ. ಅಂದ್ರೆ ನೀವು ಯಾವ ಕಲರ್ ಬೇಕಾದ್ರೂ ನೀವು ಬ್ಯಾಕ್ ಕೇಸ್ ನ ಹಿಂದ್ಗಡೆ ಇರೋಂತ ಬ್ಯಾಕ್ ಕೇಸ್ ನ ಚೇಂಜ್ ಮಾಡ್ಕೋಬಹುದು. ಇದು ಒಂಥರ ಅಂದ್ರೆ ಈ ತರ ಯಾರು ಡಿಫ್ರೆಂಟ್ ಆಗಿ ಟ್ರೈ ಮಾಡೋದು ಕಂಪ್ನಿನೇ ಇಲ್ಲ. ಹೇಳ್ಕೋಬೇಕು ಅಂದ್ರೆ ಬ್ಯಾಕ್ ಕೇಸ್ ನೇ ಚೇಂಜ್ ಮಾಡೋ ತರ ಇವರು ಟ್ರೈ ಮಾಡಿದ್ದಾರೆ. ಮತ್ತೆ ಡಿಸೈನ್ ಅಲ್ಲಿ ಇವ್ರಿಗಿಂತ ಡಿಫ್ರೆಂಟ್ ಆಗಿ ಟ್ರೈ ಮಾಡೋ ಕಂಪ್ನಿನ ನಾನು ನೋಡೇ ಇಲ್ಲ. ತುಂಬಾ ಅವ್ರ ಥಿಂಕಿಂಗೇ ಬೇರೆ ತರ ಇದೆ. ನೋಡ್ತೀರಾ, ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ನೀವು ಬ್ಯಾಕ್ ಕವರ್ನ ಅಲ್ಲೇ ಅವ್ರದ್ದು ಬಾಕ್ಸ್ ಒಳಗಡೆ ಒಂದು ಬಾಕ್ಸ್ ಅಲ್ಲಿ ಕೊಟ್ಟಿರಲ್ಲ, ಸಾರಿ, ನೀವು ಬೇರೆ ಎಕ್ಸ್ಟ್ರಾ ನೀವು ಕಲರ್ ಚೇಂಜ್ ಮಾಡಬೇಕು ಅಂತ ನೀವು ಎಕ್ಸ್ಟ್ರಾ ಏನಾದ್ರು ಬ್ಯಾಕ್ ಕೇಸ್ ನ ಪರ್ಚೇಸ್ ಮಾಡಿದ್ರೆ ಅದರಲ್ಲಿ ಒಂದು ಸ್ಕ್ರೂನ ಕೊಟ್ಟಿರ್ತಾರೆ. ಸ್ಕ್ರೂಗೆ ಒಂದು ಬಿಚ್ಚೋದಕ್ಕೆ ಒಂದು ಫ್ಲಾಟ್ ಒಂದು ಟೂಲ್ನು ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಮುಖಾಂತರ ನೀವು ಬ್ಯಾಕ್ ನ ಚೇಂಜ್ ಮಾಡ್ಕೋಬಹುದು. ನಿಮ್ಗೆ ಯಾವ ಕಲರ್ ಬೇಕು ಆ ರೀತಿ ಕಲರ್ ನ ಚೇಂಜ್ ಮಾಡ್ಕೋಬಹುದು. ಡಿಸೈನ್ ನೋಡ್ತಿದ್ರೆ ಎಷ್ಟು ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ ಅಂತ. ಅದಕ್ಕೆ ಆಲ್ಮೋಸ್ಟ್ ನಥಿಂಗ್ ಫೋನ್ ಹೈಲೈಟ್ ಆಗಿದ್ದು ಕೊಡುವ ಈ ಫೋನ್ ಸುಮಾರು ಜನ ಈ ಯೂನಿಕ್ ಡಿಸೈನ್ಗೆ ಮತ್ತೆ ಇಲ್ಲಿರುವಂತ ಈ ಸ್ಪೆಷಲ್ ಡಿಸೈನ್ ಅಂತಾನೆ ಅನ್ಬೋದು, ಇದಕ್ಕೋಸ್ಕರ ಪರ್ಚೇಸ್ ಮಾಡಿರ್ತಾರೆ. ಸೊ ಆ ರೀತಿ ಇದೆ. ಬಟ್ ಬ್ಯಾಕ್ ಅಲ್ಲಿ ಇರೋದು ಪ್ಲಾಸ್ಟಿಕ್ ಬೇಕು, ಅದ ಗ್ಲಾಸ್ ಅಲ್ಲ, ಅದು ಪ್ಲಾಸ್ಟಿಕ್. ಬೇಕು ಅಂದ್ರೆ ಯಾವ ಕಲರ್ ಚೇಂಜ್ ಮಾಡ್ಕೋಬಹುದು. 3 ಕಲರ್ ಇದೆ, ಒಂದು ಲೈಟ್ ಗ್ರೀನು, ಒಂದು ಬ್ಲ್ಯಾಕ್ ಮತ್ತೆ ಇನ್ನೊಂದು ಬ್ಲೂ. ಟೋಟಲ್ 3 ಕಲರ್ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಅದನ್ನ ಸದ್ಯಕ್ಕೆ ನೀವು ಯಾವ ಬೇಕು ಪರ್ಚೇಸ್ ಮಾಡಬಹುದು. ಬೇಕು ಅಂದ್ರೆ ಚೇಂಜ್ ಮಾಡ್ಕೋಬಹುದು. ವೆಯ್ಟ್ ಕೂಡ ಅಷ್ಟೇ 203 ಗ್ರಾಮ್ ವೆಯ್ಟ್ ಇದೆ. ಮತ್ತೆ ಅಷ್ಟೊಂದು ವೆಯ್ಟ್ಲೆಸ್ ಅಂತಾನು ತುಂಬಾ ಸ್ವಲ್ಪ ವೆಯ್ಟ್ ಅಂತಾನೆ ಅನ್ಬೋದು. ಡಿಸೈನ್ ವೈಸ್ ಆ ರೀತಿ ಕಾಣಿಸುತ್ತೆ, ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಹೈಲೈಟ್ ಆಗಿರೋದು. ಅದನ್ನ ಬಿಟ್ಟರೆ ಇದರಲ್ಲಿರೋ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ 6.67 ಇಂಚಸ್ ಫುಲ್ HD ಪ್ಲಸ್ 120 Hz AMOLED ಡಿಸ್ಪ್ಲೇ ಇದೆ. ಇದು LTPS ಡಿಸ್ಪ್ಲೇ ಅಂದ್ರೆ 60 Hz 90 Hz 120 Hz ಸ್ವಿಚ್ ಆಗುತ್ತೆ. 1 Hz to 20 Hz ಸ್ವಿಚ್ ಆಗಲ್ಲ. ಸೊ ಅಲ್ಲಿ ಅದಕ್ಕೆ LTPS ಅಂತ ಕರೀತಾರೆ. ಅದನ್ನ ಬಿಟ್ಟರೆ ಇದರಲ್ಲಿ 2000 ನಿಟ್ಸ್ ಪೀಕ್ ಬ್ರೈಟ್ನೆಸ್ ಇದೆ. ಸೊ ನಿಮಗೆ ಬ್ರೈಟ್ನೆಸ್ ಯಾವುದು ಪ್ರಾಬ್ಲಮ್ ಇಲ್ಲ, ಬ್ರೈಟ್ನೆಸ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದರಲ್ಲಿರುವಂತ ಪ್ರೊಸೆಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಡೈಮೆನ್ಸಿಟಿ 7300 4 nanometer ಟೆಕ್ನಾಲಜಿನ ಯೂಸ್ ಮಾಡಿರೋ ಡೈಮೆನ್ಸಿಟಿ ಪ್ರೊಸೆಸರ್ ಇದೆ. 7300 ಇದು 7300 ಅಂದ್ರೂ ಕೂಡ ಇದು 7200 ಗಿಂತನೂ ಕಡಿಮೆ ಪವರ್ ಹೊಂದಿರುವಂತದ್ದು. ಇದು ಆಂಟಿಟ್ಯೂಡ್ ಸ್ಕೋರ್ ಸುಮಾರು 6 ರಿಂದ 6.5 ಲಕ್ಷ ತನಕನೂ ಬರುತ್ತೆ. ಇದಕ್ಕಿಂತ ಚೆನ್ನಾಗಿರೋ ಪ್ರೊಸೆಸರ್ ಡೈಮೆನ್ಸಿಟಿಲಿ ಇದೆ. ಇದಕ್ಕಿಂತ ಈ ಬಜೆಟ್ ಅಲ್ಲಿ ತುಂಬಾ ಜಾಸ್ತಿ ಪವರ್ ಇರುವಂತ ಪ್ರೊಸೆಸರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದ್ ರೀತಿ ಒಂದು ತಕ್ಕ ಮಟ್ಟಿಗೆ ಮೀಡಿಯಂ ಸೆಟ್ಟಿಂಗ್ಸ್ ಅಲ್ಲಿ ಗೇಮ್ ಆಡೋದಕ್ಕೆ ಆರಾಮಾಗಿ ಆಡ್ಬೋದು. ಅದನ್ನ ಬಿಟ್ರೆ ಜಾಸ್ತಿ ನೀವೇನಾದ್ರು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ಗೆ ಇದಕ್ಕಿಂತ ಬೆಟರ್ ಆಪ್ಷನ್ ಬೇರೆ ಕಂಪ್ನೀಸ್ ಅಲ್ಲಿ ಸಿಗುತ್ತೆ. ಸೊ ಪ್ರೊಸೆಸರ್ ಕೂಡ ಚೆನ್ನಾಗಿದೆ. ಅದನ್ನ ಬಿಟ್ರೆ ಇದರಲ್ಲಿರುವಂತ ರ್ಯಾಮ್ ಮತ್ತೆ ಸ್ಟೋರೇಜ್, ರ್ಯಾಮ್ ಬಂದು LPDDR4X ರ್ಯಾಮ್, ಸ್ಟೋರೇಜ್ ಬಂದು UFS 2.2 ಸ್ಟೋರೇಜ್. ಇದು ನಾರ್ಮಲಿ ಬಜೆಟ್ ಅಲ್ಲಿ ಎಲ್ಲರೂ ಕೂಡ ಕೊಡುವಂತದ್ದು, ಸೇಮ್ ಅದೇ ತರ ಕೊಟ್ಟಿದ್ದಾರೆ. ಅದನ್ನ ಬಿಟ್ರೆ ಕನೆಕ್ಟಿವಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ 5G ರೆಡಿ ಇದೆ. 9 5G ಬ್ಯಾಂಡ್ಸ್ ನ ಸಪೋರ್ಟ್ ಮಾಡುತ್ತೆ. ಮತ್ತೆ Wi-Fi 6 ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಡ್ಯುಯಲ್ ವೋಲ್ಟೇಜ್ 4G ಕೂಡ ಸಪೋರ್ಟ್ ಮಾಡುತ್ತೆ. ಮತ್ತೆ ಬ್ಲೂಟೂತ್ 5.3 ಟೋಟಲ್ ಇಷ್ಟು ಕನೆಕ್ಟಿವಿಟಿ ಕೂಡ ನಾರ್ಮಲ್ ಆಗಿ ನಿಮ್ಗೆ ಏನೇನ್ ಬೇಕು ಎಲ್ಲ ತರ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಸೆಕ್ಯೂರಿಟಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ.
ಅದನ್ನ ಬಿಟ್ಟರೆ ಫೇಸ್ ಅನ್ಲಾಕ್ ಕೂಡ ಇದೆ. ಮತ್ತೆ ಸ್ಪೀಕರು ಸಿಂಗಲ್ ಸ್ಪೀಕರು, ಡುಯಲ್ ಸ್ಟೀರಿಯೋ ಸ್ಪೀಕರ್ ಕೊಡಬೇಕಿತ್ತು. ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲ ಕೂಡ ಈಗ ಡುಯಲ್ ಸ್ಟೀರಿಯೋ ಸ್ಪೀಕರ್ನ ಕಾಮನ್ ಆಗಿ ಕೊಡ್ತಾರೆ, ಬಟ್ ಇವರು ಅದನ್ನು ಕೊಡಲಿಲ್ಲ. ಅದೊಂದು ಬೇಜಾರಾಯಿತು. ಅದನ್ನ ಬಿಟ್ಟರೆ ಇದರಲ್ಲಿ IP52 ಫ್ಲಾಶ್ ಪ್ರೂಫ್ ಇದೆ. ಐ ಎಂಡ್ ಏನೆಲ್ಲ ಲೈಟಾಗಿ ನಿಮಗೆ ನೀರು ಬಿದ್ದರೆ ಯಾವುದೇ ಥರದ ಪ್ರಾಬ್ಲಮ್ ಆಗಲ್ಲ. IP52 ಒಂದು ಡೀಸೆಂಟ್ ಆಗಿರೋ ವಾಟರ್ ಪ್ರೂಫ್. ಮೇನ್ ಆಗಿ ಇದ್ರ ಬ್ಯಾಟ್ರಿ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ 5000 mAh ಬ್ಯಾಟ್ರಿ ಇದೆ. ಮತ್ತೆ 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಚಾರ್ಜರ್ನ ಯಾವುದು ಕೂಡ ಬಾಕ್ಸ್ ಅಲ್ಲಿ ಕೊಡಲ್ಲ, ಅದನ್ನ ನಾವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡಬೇಕು. ನಥಿಂಗ್ ಬ್ರ್ಯಾಂಡ್ ಅಲ್ಲಿ ಇದೊಂದೇ ಬೇರೆ ಇರೋಂಥ ಇಷ್ಟ ಆಗದೆ ಇರೋಂಥ ವಿಷಯ. ಅದನ್ನ ಬಿಟ್ಟರೆ ಇದರಲ್ಲಿ ಮೇನ್ ಆಗಿ ಇನ್ನೊಂದು ಕ್ಯಾಮ್ರಾ ಇದೆ. ಬ್ಯಾಕ್ ಅಲ್ಲಿ 2 ಕ್ಯಾಮ್ರಾ ಇದೆ. ಒಂದು 50 MP ಕ್ಯಾಮ್ರಾ ಇದೆ, ಮತ್ತೆ ಇನ್ನೊಂದು 2 MP ಕ್ಯಾಮ್ರಾ ಇದೆ. ಫ್ರಂಟ್ ಅಲ್ಲಿ 16 MP ಇದೆ. ಕ್ಯಾಮ್ರಾ ಕ್ವಾಲಿಟಿ ನೋಡ್ಬೇಕು, ಅದು ನಾನು ಟೆಸ್ಟಿಂಗ್ ಮಾಡೇ ಹೇಳ್ಬೇಕು. ಸುಮ್ಮನೆ ನಿಮಗೆ ಬಾಯಿ ಮಾತ್ರ ಸಗದಾಗಿದೆ ಅಂತೆಲ್ಲ ಹೇಳಕ್ಕಾಗಲ್ಲ. ಒಂದು ತಕ್ಕ ಮಟ್ಟಿಗೆ ನನ್ನ ಥಿಂಕಿಂಗ್ ಪ್ರಕಾರ ಹೇಳೋದಾದ್ರೆ ಒಂದು ಆವರೇಜ್ ಪಕ್ಕ ಬರುತ್ತೆ. ಒಂದು ಈ ಬಜೆಟ್ಗೆ ಒಂದು ತಕ್ಕ ಮಟ್ಟಿಗೆ ಫೋಟೋ ಕೊಟ್ಟಿರ್ತಾರೆ. ನನಗನ್ಸುತ್ತೆ ನಥಿಂಗ್ ಮೊಬೈಲ್ಗಳನ್ನ ನೋಡಿದ್ರೆ ಹಂಗನ್ಸುತ್ತೆ. ಸೊ ಕ್ಯಾಮ್ರಾ ಈ ರೀತಿ ಇದೆ. 4K 30 FPS ತನಕ ವಿಡಿಯೋನ ಶೂಟ್ ಮಾಡ್ಬೋದು. ಅದನ್ನ ಬಿಟ್ಟರೆ OS ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಹೈಲೈಟ್ ಆಗಿ ನಥಿಂಗ್ ಫೋನಲ್ಲಿ ತುಂಬಾ ಇದು ಒಂದು ರೀತಿ ಯೂನಿಕ್ ಆಗಿರೋಂಥ ಡಿಫ್ರೆಂಟ್ ಪಾರ್ಟ್ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ನಥಿಂಗ್ OS ಇದು ತುಂಬಾ ಡಿಫ್ರೆಂಟ್ ಆಗಿರೋ ವಿಜಿಟ್ಸ್ಗಳನ್ನ ಯೂಸ್ ಮಾಡಿದ್ದಾರೆ. ಅಂದ್ರೆ ಅವ್ರದೇ OS ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಮತ್ತೆ ಕ್ಲೀನ್ US, ನಿಮಗೆ ಯಾವುದೇನು ಕೂಡ ಬೇಡದಿರೋಂಥ ಅಪ್ಲಿಕೇಶನ್ಗಳು ಯಾವುದೋ ಅಷ್ಟೊಂದು ಇನ್ಸ್ಟಾಲ್ ಆಗಿಲ್ಲ. ಸೊ ಸಖತ್ತಾಗಿದೆ, ಯೂಸ್ ಮಾಡೋದು ನಥಿಂಗ್ OS ಸಖತ್ತಾಗಿದೆ. ನಾನು ಅವ್ರದ್ದು ಸುಮಾರು ಮೊಬೈಲ್ನ ಯೂಸ್ ಮಾಡಿದ ನಥಿಂಗಲ್ಲಿ ಡಿಫ್ರೆಂಟ್ ಆಗಿ ಸಖತ್ತಾಗಿ ಟ್ರೈ ಮಾಡಿರ್ತಾರೆ. ಅದು OS ಕೂಡ ಅದೇ ತರ ಇದೆ. ನಿಮಗೆ ತುಂಬಾ ಇಷ್ಟ ಆಗುತ್ತೆ OS ಯೂಸ್ ಮಾಡೋದಕ್ಕೆ, ಆ ರೀತಿ ಇದೆ. ಮತ್ತೆ ಇದು Android 14 ನಲ್ಲಿ ರನ್ ಆಗ್ತಿದೆ. ಇವ್ರು ಹೇಳಿರೋ ಪ್ರಕಾರ 2 ವರ್ಷ Android ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ನ ಕೊಡ್ತಾರೆ. ಸೊ ಇದಿಷ್ಟು ಈ ಮೊಬೈಲ್ ಇರೋಂಥ ಫ್ಯೂಚರ್ಸ್ಗಳು. ನಿಮಗೆ ಈ ಬಜೆಟ್ ಅಲ್ಲಿ ಪ್ರೈಸ್ ಹೇಳ್ಬಿಡ್ತೀನಿ. ಇದು 6128ಗೆ 16,000ಕ್ಕೆ ಲಾಂಚ್ ಆಗಿದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಸೇಲ್ ಏನಾದ್ರು ತಗೊಂಡ್ರೆ ನಿಮಗೆ 1,000 ಬ್ಯಾಂಕ್ ಆಫರ್ ಸಮಥಿಂಗ್ ಏನೋ ಡಿಸ್ಕೌಂಟ್ ಆಗುತ್ತೆ. ಮತ್ತೆ ಸೂಪರ್ ಕಾಯಿನ್ಸ್ ಇರೋರ್ಗು ಮೆಂಬರ್ಸ್ ಅಲ್ಲಿ ನಾನು ಚೆಕ್ ಮಾಡಿದೆ, ಫ್ಲಿಪ್ಕಾರ್ಟ್ ಮೆಂಬರ್ಶಿಪ್ ಇರೋರಿಗೆ 500 ಕಾಯಿನ್ಗೆ ಇನ್ನೂ 500 ರೂಪಾಯಿ ಡಿಸ್ಕೌಂಟ್ ಆಗಿ 14,000ಕ್ಕೆ ಸಿಗುತ್ತೆ. ಸೊ 6128 8 to 128ಗೆ 17,999 ಅಂದ್ರೆ 18,000ಕ್ಕೆ ಲಾಂಚ್ ಆಗಿರೋದು. ನನಗೆ ಈ ಫೋನಲ್ಲಿ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಬ್ಯಾಕ್ ಕೇಸು. ನಿಮಗೆ ಬ್ಯಾಕ್ ಪೇ ಚೇಂಜ್ ಮಾಡ್ತೀನಿ ಅಂದ್ರೆ ಕೇಸ್ ಪ್ರೈಸ್ ಕೂಡ 1,500 ಇದೆ. ಆಮೇಲೆ ಇನ್ನೂ ಎಕ್ಸ್ಟ್ರಾ ಗ್ಯಾಜೆಟ್ಸ್ಗಳು ಕೂಡ ಇದೆ, ಅಂದ್ರೆ ಆ್ಯಡ್ ಮಾಡೋದು. ಇನ್ನೊಂದು ಟೈ ಬರುತ್ತೆ ನೋಡಿ, ಹಿಂಗೆ ನೆಕ್ ಹಿಂಗೆ ಶೋಲ್ಡರ್ ಹತ್ರ ಹಾಕೊಳ್ಳೋದು, ಅದು ಕೂಡ ಆ್ಯಡ್ ಮಾಡ್ಕೋಬೋದು. ಅದನ್ನ ಬಿಟ್ಟರೆ ಸ್ಟ್ಯಾಂಡ್ ಬೇಕು ಅಂದ್ರೆ ಮೊಬೈಲ್ ಹಿಂದ್ಗಡೆಗೆ ಅದನ್ನು ಕೂಡ ಹಾಕೋಬೋದು. ಸ್ವಲ್ಪ ಅವೆಲ್ಲ ಪ್ರೈಸ್ ಜಾಸ್ತಿ, 800 ರೂಪಾಯಿನೂ ಇತ್ತು. ಸೊ ನಮ್ಗೇನಾದ್ರು ಇಂಡಿಯಾದಲ್ಲಿ ಅಷ್ಟೊಂದೇನು ಯೂಸ್ ಮಾಡಲ್ಲ, ಬಟ್ ನಿಮ್ಗೇನಾದ್ರು ಅದನ್ನು ತಗೋಬೇಕು ಅಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ, ಅದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಮೇನ್ ಆಗಿರೋದು. ಇದರಲ್ಲಿ ತುಂಬಾ ಹೈಲೈಟ್ ಆಗಿರೋದು ಅಂದ್ರೆ ಇದರಲ್ಲಿರೋಂಥ OS ಮತ್ತೆ ಇದರಲ್ಲಿರೋಂಥ ಡಿಸೈನು ತುಂಬಾ ಡಿಫ್ರೆಂಟ್ ಆಗಿ ನಿಮ್ಗೆ ಏನಾದ್ರು ಲುಕ್ ತುಂಬಾ ಇಷ್ಟ ಆಗಬೇಕು. ನಮಗೆ ಬೇರೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಜನ ನೋಡಿದ್ರು ನಮಗೆ ನಮ್ಮ ಫೋನನ್ನು ಹೈಲೈಟ್ ಆಗಿ ನೋಡಬೇಕು ಅನ್ನೋ ಥರದಲ್ಲಿ ಏನಾದ್ರು ನಿಮಗೆ ಆಸೆ ಇದ್ರೆ ಈ ಮೊಬೈಲ್ನ ತಗೋಬೋದು. ಒಂದು ಒಳ್ಳೆ ಮೊಬೈಲೇನೆ, ಬಟ್ ಸ್ಪೆಸಿಫಿಕೇಶನ್ ವೈಸು ಅಂದ್ರೆ ಅಂತ ಅದೊಂದು ಬೇರೆಡು ಡಿಸೈನ್ ಮತ್ತೆ OS ಬಿಟ್ರೆ ಮಿಕ್ಕಿದ್ದೆಲ್ಲ ನಾರ್ಮಲ್ ಮೊಬೈಲ್ ಕೊಡೋ ಥರನೇ ಇದೆ. ನಿಮ್ಗೆ ಏನಾದರೂ ಚಾರ್ಜರ್ ಆಡೋಬಿಟ್ಟು 1,000 ಕೊಡಬೇಕು, ಅದನ್ನು ಮರಿಬೇಡಿ. ಸೊ ನಿಮಗೆ ಯೂನಿಕ್ ಡಿಸೈನ್ ಆಗಿರೋದು ಬೇಕು ಅಂದ್ರೆ ಈ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಬೇಡ ಅಂದ್ರೆ OS ಸಪೋರ್ಟ್ ಮಾಡೋ ಕ್ಯಾಮ್ರಾ ಫೋನ್ಗಳು ಕೂಡ ಈ ಬಜೆಟಲ್ಲಿ ಸಿಗುತ್ತೆ. ಬಟ್ ಇದರಲ್ಲಿ OS ಇಲ್ಲ, ಜಸ್ಟ್ 50 MP ES ಸಪೋರ್ಟ್ ಮಾಡುತ್ತೆ. ಸೊ ನೋಡಿ, ನಿಮ್ಗೆ ಏನಾದ್ರು ಯೂನಿಕ್ ಡಿಸೈನ್ ಬೇಕು ಅಂದ್ರೆ ಈ ಮೊಬೈಲ್ನ ಪರ್ಚೇಸ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಈ ವಿಡಿಯೋದಲ್ಲಿ CMF ಫೋನ್ ಬೈ ನಥಿಂಗ್ ಅವ್ರದ್ದು ಒಂದು ಫೋನ್ನ ಜಸ್ಟ್ ನಾನು ರಿವ್ಯೂ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇದ್ರೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್.